ಈ ಅಡಿಕೆ ತೋಟ ಎಷ್ಟು ವರ್ಷ ಸರ್? ಇದು ನಾವು 1996ನೇ ಇಸ್ವಿಯಲ್ಲಿ ಹಚ್ಚಿದ್ವಿ. ಹಾಂ ಸರ್. 2000ನೇ ಇಸ್ವಿಯಲ್ಲಿ ನಮಗೆ ಇಳುವರಿ ಸ್ಟಾರ್ಟ್ ಆಯ್ತು. ಸುಮಾರು 26 ವರ್ಷದಿಂದ ನಾವು ಅಡಿಕೆಯನ್ನ ಇದರಲ್ಲಿ ಇಳುವರಿ ತಗೊಂತಕ್ಕಂಥ. ಇದಕ್ಕ ರೋಗಗಳು ಏನೇನ್ ಬರ್ತಾವೋ ಮತ್ತು ಮುಂಜಾಗ್ರತಾ ಕ್ರಮಗಳು ನಾವು ಏನೇನ್ ತೆಗೆದುಕೊಳ್ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು. ಸರ್, ನೀವು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ರು ಸಹ ಈ ಒಂದು ಕೃಷಿಯಲ್ಲಿ ಯಾವ ತರ ನಿಮಗೆ ಆಸಕ್ತಿ ಬಂತು ಅಂತ? ನೋಡ್ರಿ, ನಾವು ಮೂಲತಃ ರೈತರ ಮಕ್ಕಳು. ಹಾಂ ಸರ್. ಆಮೇಲೆ ಇನ್ನೊಂದು ಸರ್, ಈಗ ನೀವು ಕಾಳುಮೆಣಸನ್ನು ಹಚ್ತೀನಿ ಅಂದಾಗ ಊರಿನವ್ರು ಏನಂದ್ರು? ಇಲ್ಲೇ ಕಾಳುಮೆಣಸು ಆಗಲ್ಲ, ನೀವ್ ಯಾಕೆ ಇದನ್ನ ಹಚ್ಕೊಂಡು ಕೈ ಸುಟ್ಕೊಂತೀರಿ? ಸಸಿಗೆ 12 ರೂಪಾಯಿದಂಗೆ ಸಸಿ ತಂದ್ವಿ. ತಂದು ನಾವು ತೋಟದ ಈ ಒಂದು ಪೂರ್ವ ಕಡೆ ಭಾಗ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೈತ ಬಾಂಧವ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ನಾವಿವತ್ತು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಚಿನ್ನಮುಳಗುಂದ ಗ್ರಾಮದಲ್ಲಿದ್ವಿ. ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ರೈತರು, ಈ ಊರಿನ ಒಬ್ಬ ರೈತರು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ರು ಸಹ ಕೃಷಿಯಲ್ಲಿ ಇನ್ನಿತರ ರೈತರಿಗೆ ಮಾದರಿ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಇವರ ಒಂದು ಅಡಿಕೆ ತೋಟದಲ್ಲಿ ಕಾಳುಮೆಣಸು ಕೃಷಿಯನ್ನ ಮಾಡಿ, ಅಂದ್ರೆ ಪರ್ಯಾಯ ಕೃಷಿಯಾಗಿ ಕಾಳುಮೆಣಸನ್ನ ಹಾಕಿ ಯಶಸ್ವಿಯಾಗಿ ಈ ಒಂದು ಬೆಳೆಯನ್ನ ಬೆಳೆದಿರತಕ್ಕಂಥದ್ದು. ಬನ್ನಿ, ಅವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ. ಆ ರೈತರ ಪರಿಚಯನ ಮಾಡ್ಕೊಡ್ತೀನಿ ನಿಮಗೆ. ಬನ್ನಿ. ನಮಸ್ತೆ ಸರ್. ನಮಸ್ತೆ. ಹೇಳಿ ಸರ್, ನಿಮ್ಮ ಮೂಲತಃ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸಂಜೀವಯ್ಯ, ತಂದೆ ಚನ್ನಬಸಯ್ಯ ಕಬ್ಬಿಣ ಕಂತಿಮಠ ಅಂತ. ನಾವು ಹಿರೇಕೆರೂರು ತಾಲೂಕು ಚಿನ್ನಮುಳಗುಂದ ಗ್ರಾಮದವರು. ನಾವು ಸುಮಾರು 25ರಿಂದ 30 ವರ್ಷದಿಂದ ನಾವು ಈ ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈಗ ಸುಮಾರು 2ರಿಂದ 3 ವರ್ಷದ ಹಿಂದ್ಗಡೆ ಹೀಗೆ ನಾವು ಯೋಚನೆ ಮಾಡಿದಾಗ, ನಾವು ಕೂಡ ಯಾಕೆ ಕಾಳುಮೆಣಸು ಬೆಳಿಬಾರ್ದು, ಮಲೆನಾಡಿನ ಬೆಳೆ ಇದು, ಇಲ್ಲಿ ಕೂಡ ನಾವು ಬೆಳೆ ತೋರಿಸ್ಬೇಕು ಅನ್ನೋ ಒಂದು ಹಠದಿಂದ ನಾವು ಶಿರ್ಸಿಗೆ ಹೋದ್ವಿ. ಶಿರ್ಸಿಗೆ ಹೋಗಿ ಅಲ್ಲೆಲ್ಲ ಸುಮಾರು 4-5 ತೋಟಗಳನ್ನೆಲ್ಲ ನೋಡ್ಕೊಂಡು ಬಂದು, ನಾವು ಕಾಳುಮೆಣಸನ್ನು ಯಾಕೆ ಬೆಳಿಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನಮ್ಮ ತೋಟಕ್ಕೆ ಕಾಳುಮೆಣಸನ್ನು ಅಲ್ಲಿಂದ ಸಸಿ ಅಂತಂದು, ಅಲ್ಲೇ ಒಂದು ಸಸಿಗೆ 12 ರೂಪಾಯಿದಂಗೆ ಸಸಿ ತಂದ್ವಿ. ತಂದು ನಾವು ತೋಟದ ಈ ಒಂದು ಪೂರ್ವ ಕಡೆ ಭಾಗ, ಅಂದ್ರೆ ಈ ಅಡಿಕೆ ತೋಟದ ಪೂರ್ವ ಕಡೆ ಈಶಾನ್ಯ ಮೂಲಿಗೆ ಸುಮಾರು 1 ಫೂಟ್ ಅಂತರದಲ್ಲಿ ಅದಕ್ಕೆ ಒಂದು ಗುಣಿ ತೋಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ನಾವು ಇಲ್ಲಿ ಸಸಿ ನಾಟಿ ಮಾಡಿದ್ವಿ. ನಂತರ ಅದು ಬೆಳೀತಾ 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 ಮೇಲ್ಗಡೆ ಬಂದಾಗ ನಾವು ಆ ಒಂದು ಹರಿಗೆ ಒಂದು ದಾರ ತಗೊಂಡು, ಅಂದ್ರೆ ಹುರಿ ತಗೊಂಡು ಅದು ಕಟ್ಟಿದ್ವಿ. ಕಟ್ಟಿ ಅದ ನಂತರ ಹಂಗೆ ಮುಂದೆ ಬೆಳೀತಾ 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 ಈ ತರ ಹಂಗೆ ದೊಡ್ಡ ಮರವಾಗಿತ್ತು. ನಂತರ ನಾವು ಅದಕ್ಕೆ ಏನು ಹೆಚ್ಚಿನ ಖರ್ಚೇನು ಮಾಡಿಲ್ಲ. ನಾವು ಅದಕ್ಕೆ ಸರ್ಕಾರಿ ಗೊಬ್ಬರ ಅಂತ ಯಾವುದೂ ಇಲ್ಲ. ನಾವು ಕೊಟ್ಟಿಗೆ ಗೊಬ್ಬರ ಅಡಿಕೆಗೆ ಏನು ಕೊಡ್ತಿದ್ವಲ್ಲ, ವರ್ಷಕ್ಕೆ 1 ಸಲ ಕೊಡ್ತಿದ್ವಿ. ಈಗ ವರ್ಷಕ್ಕೆ 2 ಸಲ ಕೊಡ್ತಿದ್ವಿ. ಅಂದ್ರೆ ಈ ಅಡಿಕೆಗೆ ಏನು ನಾವು ಶಕ್ತಿ ಕೊಡ್ತಿದ್ವಲ್ಲ ಅವಕ್ಕೆ ಆಹಾರ ಪದಾರ್ಥಗಳನ್ನ, ಅದರ ಡಬಲ್ ಕೊಡ್ತೇವೆ. ಅಂದ್ರೆ ಈಗ ಈ ಕಾಳುಮೆಣಸು ಕೂಡ ಅದಕ್ಕೂ ಬೇಕು, ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಆಹಾರಗಳು ಅದಕ್ಕೆ ಬೇಕು. ಹಿಂಗಾಗಿ ಕೊಟ್ಟಿಗೆ ಗೊಬ್ಬರ ಮುಖಾಂತರ ಅದಕ್ಕೆ ಬೇಸಿಗೆ 1 ಸಲ ಮತ್ತು ಮಳೆಗಾಲಕ್ಕೆ 1 ಸಲ 2 ಸಲ ಕೊಡೋದ್ರಿಂದ ಅಡಿಕೆ ಗಿಡಕ್ಕೂ ಅನುಕೂಲ ಆಗುತ್ತೆ ಮತ್ತು ಕಾಳುಮೆಣಸಿಗೆ ಅನುಕೂಲ ಆಗುತ್ತೆ. ಈ ಅಡಿಕೆ ತೋಟ ಎಷ್ಟು ವರ್ಷ ಸರ್? ಇದು ನಾವು 1996ನೇ ಇಸ್ವಿಯಲ್ಲಿ ಹಚ್ಚಿದ್ವಿ. 2000ನೇ ಇಸ್ವಿಯಲ್ಲಿ ನಮಗೆ ಇಳುವರಿ ಸ್ಟಾರ್ಟ್ ಆಯ್ತು. ಸುಮಾರು 26 ವರ್ಷದಿಂದ ನಾವು ಅಡಿಕೆಯನ್ನ ಇದರಲ್ಲಿ ಇಳುವರಿ ತಗೊಂತಕ್ಕಂಥ. ಅಂದ್ರೆ ಒಂದು 30 ವರ್ಷ ಆಯ್ತು ನೀವು? ಒಟ್ಟು 30 ವರ್ಷ. ಸರ್, ನೀವು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ರು ಸಹ ಈ ಒಂದು ಕೃಷಿಯಲ್ಲಿ ಯಾವ ತರ ನಿಮಗೆ ಆಸಕ್ತಿ ಬಂತು ಅಂತ? ನೋಡ್ರಿ, ನಾವು ಮೂಲತಃ ರೈತರ ಮಕ್ಕಳು. ನಮ್ಮ ತಾತನವರಾಗ್ಲಿ ನಮ್ಮ ತಂದೆಯವರಾಗ್ಲಿ ಕೂಡ ಅವರು ರೈತರು. ಹೀಗಾಗಿ ಮೊದಲಿಂದ ನಮಗೆ ಈ ಒಂದು ವ್ಯವಸಾಯದಲ್ಲಿ ಆಸಕ್ತಿ ಇತ್ತು. ನಾವು ಚಿಕ್ಕವರು ಇರುವಾಗ ನಮ್ಮ ತಂದೆಯರ ಜೊತೆಗೆ ಹೊಲಕ್ಕೆ ಬರ್ತಿದ್ವಿ. ಅವರು ಈಗ ಗೋವಿನ ಜೋಳ ಹಾಕಿರ್ಬೋದು, ಹತ್ತಿ ಹಾಕಿರ್ಬೋದು, ಕಬ್ಬು ಹಾಕಿರ್ಬೋದು, ಮತ್ತೆ ಅಡಿಕೆ ನಾಟಿ ಮಾಡಿರ್ಬೋದು. ಆ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾವು ಬರುವಾಗ ಹೋಗುವಾಗ ಹೋಗ್ತಾ ಇದ್ದಾಗ ಒಡನಾಟ ಜಾಸ್ತಿ ಆಯ್ತು. ಹೀಗಾಗಿ ಕೃಷಿ ಬಗ್ಗೆ ಅದು ನ್ಯಾಚುರಲ್ ಆಗಿ ನಮಗೆ ಆಸಕ್ತಿ ಅದರಿಂದ ಬಂತು. ಸರ್, ಮತ್ತೆ ನಿಮಗೆ ಈ ಒಂದು ಅಡಿಕೆ ತೋಟದಲ್ಲಿ ಕಾಳುಮೆಣಸನ್ನ ಬೆಳಿಬೇಕಂತ ಯಾಕೆ ಅನಿಸ್ತು, ಅದ್ರ ಬಗ್ಗೆ ಹೇಳಿ. ಈಗ ನಾವು ಸುಮಾರಷ್ಟು ಕಡೆ ನೋಡ್ತಾ ಇದ್ವಿ. ಮಲೆನಾಡಲ್ಲಿ ಭಾಗ ಕಡೆ ಹೋದಾಗ ಅಲ್ಲೇ ಕಾಳುಮೆಣಸು ಬೆಳಿತಾರ, ಏಲಕ್ಕಿ ಬೆಳಿತಾರ, ಮತ್ತು ಈ ಸಾಂಬಾರ್ ಪದಾರ್ಥಗಳನ್ನು ಬೆಳಿತಾರ ಅನ್ನೋದು ಒಂದು ಗಮನಕ್ಕೆ ಬಂತು. ನಾವು ಯಾಕೆ ಬೆಳಿಬಾರ್ದು? ನಾವು ಕೂಡ ಅಡಿಕೆ ಬೆಳಿತೇವೆ. ಅವರು ಅಡಿಕೆಯಲ್ಲಿ ಇದನ್ನೆಲ್ಲ ಪರ್ಯಾಯ ಬೆಳೆ ಬೆಳಿತಾರ. ಅಡಿಕೆಯಲ್ಲಿ ಪರ್ಯಾಯ ಬೆಳೆ ಬೆಳೆಯೋದ್ರಿಂದ ರೈತರಿಗೆ ಆರ್ಥಿಕವಾಗಿ ಮುನ್ನುಗ್ಲಿಕ್ಕೆ ಬರ್ತೈತಿ. ಹಿಂಗಾಗಿ ನಾವು ಸುಮಾರು ಈಗ ಒಂದು 3 ವರ್ಷದ ಹಿಂದ್ಗಡೆ ಶಿರ್ಸಿಗೆ ಹೋಗಿ ಅಲ್ಲೇ ನರ್ಸರಿಗಳಲ್ಲಿ ಭೇಟಿಯಾಗಿ ಅಲ್ಲಿ ತೋಟಗಳಿಗೆಲ್ಲ ಹೋಗಿ ಈ ಕಾಳುಮೆಣಸನ್ನ ಯಾವ ರೀತಿ ಬೆಳಿತಾರೆ, ಇದನ್ನ ಪೋಷಕಾಂಶಗಳು ಯಾವ ರೀತಿ ಮಾಡ್ತಾರೆ, ಮತ್ತು ಬೆಳೆದ ಮೇಲೆ ಇದರದ ಯಾವ ರೀತಿಯಾಗಿ ಆ ಬೆಳೆಯನ್ನು ಬೆಳಿತಾರೆ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ತೆಗೆದುಕೊಂಡು ಬಂದು ನಾವು ಕೂಡ ಶಿರ್ಸಿಯಲ್ಲಿ ಆಯುಷ್ ನರ್ಸರಿ ಅಂತಿದೆ, ಆ ಆಯುಷ್ ನರ್ಸರಿಲಿ ಸಸಿಗಳು ತಗೊಂಬಂದು ನಮ್ಮ ತೋಟದಲ್ಲಿ ನಾಟಿ ಮಾಡಿದ್ವಿ. ಆಮೇಲೆ ಇನ್ನೊಂದ್ಸರ, ಈಗ ಬೇರೆ ರೈತರಿಗೆ ಕಂಪೇರ್ ಮಾಡಿದ್ರೆ ಪರ್ಯಾಯ ಬೆಳೆ ಅಂತ ಹೇಳಿ ಶುಂಠಿ ಹಾಕ್ತಾರೆ, ಆಮೇಲೆ ಮೆಕ್ಕೆಜೋಳ, ಈ ತರ ಒಂದು ಕೃಷಿಯನ್ನ ಮಾಡ್ತಾರೆ. ಅವರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಿ ಸರ್?
ಪರ್ಯಾಯ ಬೆಳೆಗೆ ಶುಂಠಿ ಕೂಡ ಬೆಳಿಬಹುದು, ಆದ್ರೆ ಅಡಿಕೆ ಚಿಕ್ಕದಿದ್ದ ಮಾತ್ರ ಬರ್ತದೆ ಅದು. ಹಾ ಸರ್. ನಂತರ ದೊಡ್ಡದಾದ್ಮೇಲೆ ಬರಲ್ಲ. ಮತ್ತೆ ಈಗ ಗೋವಿನ ಜೋಳನು ಬೆಳಿಬಹುದು, 1-2-3 ವರ್ಷದವರೆಗೆ ಬೆಳಿಬಹುದು, ಆಮೇಲೆ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ಅಡಿಕೆ ದೊಡ್ಡದಾಗೋದ್ರಿಂದ ಅದು ಕೆಳಗಡೆ ಅಲ್ಲಿ ಯಾವುದು ಬೆಳೆಗಳು ಬರೋದಿಲ್ಲ. ಆದ್ರೆ ಕಾಳುಮೆಣಸು ಹಾಗಲ್ಲ. ಕಾಳುಮೆಣಸು ನೀವು ಇದು ಸತತವಾಗಿ ಒಂದು 30-40 ವರ್ಷ ಅಡಿಕೆ ಇರುವವರೆಗೂ ಕೂಡ ಈ ಕಾಳುಮೆಣಸನ್ನ ನಾವು ಸರಿಯಾಗಿ ಸ್ವಲ್ಪ ಜೋಪಾನ ಮಾಡ್ಕೊಂಡು ಹೋಗಿದ್ದ ಕರೆ ಆದ್ರೆ ನಮಗೆ ಕಾಳುಮೆಣಸು ಅದ್ರ ಜೊತೆಯಾಗಿನೂ ಕೂಡ ನಮಗೆ ಇಳುವರಿಯಾಗಿ ಬರ್ತೈತಿ. ಆಮೇಲೆ ಇನ್ನೊಂದ್ ಸರ್, ಈಗ ನೀವು ಕಾಳುಮೆಣಸನ್ನ ಹಚ್ತೀನಿ ಅಂದಾಗ ಊರಿನವ್ರು ಏನಂದ್ರು? ಇಲ್ಲೇ ಕಾಳುಮೆಣಸು ಆಗಲ್ಲ, ನೀವ್ ಯಾಕೆ ಇದನ್ನ ಹಚ್ಕೊಂಡು ಕೈ ಸುಟ್ಕೊಂತೀರಿ, ಇದು ಮಲೆನಾಡದ ಬೆಳೆ, ಇಲ್ಲಿ ಈ ಬೆಳೆ ಇಲ್ಲಿ ಬರೋದಲ್ಲ, ಬೇಡ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು 4-5 ಜನ ರೈತರು ತೀರ್ಮಾನ ಮಾಡಿ ನೋಡೋಣ ಒಂದ್ಸಲ, ನಮ್ದು ಸ್ವಂತ ಹೊಲ, ಸ್ವಂತ ಅಡಿಕೆ ತೋಟ, ನಮ್ದೇ ನೀರು, ನಾವೇನು ಎಲ್ಲಿ ಬಾಡಿಗೆ ಕೊಡ್ಬೇಕಾಗಿಲ್ಲ, ನೋಡೋಣ ಒಂದ್ಸಲ ಪ್ರಯತ್ನ ಮಾಡೋಣ ಅಂತ ಹೇಳಿ ನಮ್ಮ ಬೇರೆ ಅಡಿಕೆ ತೋಟ ಅದಾವು, ಬಟ್ ಅಲ್ಲೇನು ಮಾಡಕ್ ಹೋಗ್ಲಿಲ್ಲ. ಇದು ಹಳೆ ಅಡಿಕೆ ತೋಟ ಇರೋದ್ರಿಂದ ನಾವು ಇಲ್ಲೇ ಮಾಡ್ಬೇಕಂತ ತೀರ್ಮಾನ ಮಾಡಿ ಕಾಳುಮೆಣಸು ಮಾಡಿದ್ವಿ. ಇನ್ನೊಂದ್ ಸರ್, ಈಗ ಊರನವ್ರು ಅಷ್ಟು ಹೇಳಿದ್ರು, ನಿಮ್ಮ ಅವ್ರ ಮಾತಿಗೆ ಕಿವಿ ಕೊಡದೆ ಈ ಒಂದು ಕಾಳುಮೆಣಸನ್ನ ಕೃಷಿಯನ್ನ ಮಾಡಿ ಇಷ್ಟು ಸಕ್ಸಸ್ನ ಕಂಡಿದ್ರಿ. ಆಮೇಲೆ ಇದು ಅಡಿಕೆ ತೋಟ ಎಷ್ಟು ಎಕರೆ ಇದೆ ಸರ್? ಇದು 3 ಎಕರೆ ಅಡಿಕೆ ತೋಟ ಇದೆ. ಸುಮಾರು 1700-1800 ಅಡಿಕೆ ಗಿಡಗಳಿದ್ದಾವೆ. ಇದರಲ್ಲಿ ನಾವು ಎಲ್ಲದಕ್ಕೂ ಪ್ರತಿಯೊಂದು ಗಿಡಕ್ಕೂ ಕೂಡ ಕಾಳುಮೆಣಸನ್ನ ಹಚ್ಚಿದೀವಿ. ಆಮೇಲೆ ಏನು ಸರ್, ಈ ಕಾಳುಮೆಣಸನ್ನ ಕೃಷಿಯಲ್ಲಿ ಹೇಳ್ಬೇಕಾದ್ರೆ ರೋಗಗಳು ಆಮೇಲೆ ಆ ತರ ಏನಾದ್ರು ಕಂಡು ಬಂದಿದೆ? ಹೌದು, ಈಗ ಮಲೆನಾಡಿನಲ್ಲಿ ರೋಗಗಳು ಜಾಸ್ತಿ, ಬಟ್ ಈ ಕಡೆ ಬಯಲು ಸೀಮೆ ಅರೆಮಲೆನಾಡು ಇರೋದ್ರಿಂದ ರೋಗಗಳು ಸ್ವಲ್ಪ ಕಡಿಮೆ. ಈಗ ನಾವು ಅಲ್ಲೇ TSS ಅಂತ ಇದೆ ಎಲ್ಲೇ ಸಿರ್ಸಿಯಲ್ಲಿ, ಆ TSS ಅಲ್ಲಿ ವೈದ್ಯ ತಜ್ಞರಿದ್ದಾರೆ. ಆ ತಜ್ಞರ ಹತ್ರ ಹೋಗ್ಕೊಂಡು ನಾವು ಕೇಳಿದ್ವಿ, ನಾವು ಕೂಡ ನಮ್ಮ ಭಾಗದಲ್ಲಿ ಕಾಳುಮೆಣಸು ಮಾಡಿದೀವಿ, ಇದಕ್ಕ ರೋಗಗಳು ಏನೇನ್ ಬರ್ತಾವೋ ಮತ್ತು ಮುಂಜಾಗ್ರತಾ ಕ್ರಮಗಳು ನಾವು ಏನೇನ್ ತೆಗೆದುಕೊಳ್ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದಕ್ಕ ಪೆಪ್ಪರ್ ಸ್ಪೆಷಲ್ ಅಂತ ಹೇಳಿ ಒಂದು ಪೌಡರ್ ಇದೆ, ಆ ಪೌಡರ್ ತಗೊಳ್ಳಿ, ಮತ್ತೆ NPK ಅಂತ ಹೇಳಿ ಒಂದು ಗೊಬ್ಬರದ ಪೌಡರ್ ಇದೆ. ಇವೆರಡನ್ನು 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನೀವು 1-2 ಸಲ ಪ್ರತಿ ವರ್ಷ 1-2 ಸಲ ನೀವು ಸ್ಪ್ರೇ ಮಾಡ್ಬೇಕು. ಇದು ಚುಕ್ಕೆ ರೋಗ ಅಂತ ಬರ್ತೈತಿ. ಆ ಚುಕ್ಕೆ ರೋಗದಿಂದ ಎಲಿ ಹಳದಿ ಆಗ್ತಾವ. ಈ ತರ ಹಳದಿಯಾಗಿ ಗಿಡ ಹಾಳಾಗೋ ಸಂಭವ ಐತಿ. ಅದಕ್ಕೆ ನೀವು 1-2 ಸಲ ಸ್ಪ್ರೇ ಮಾಡೋದ್ರಿಂದ ಆ ಚುಕ್ಕೆ ರೋಗ ಹೋಗುತ್ತೆ, ಮತ್ತೆ ನಿಮ್ದು ಕಾಳುಮೆಣಸು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದ್ರು. ಆ ರೀತಿ ನಾವು ಪ್ರತಿ 1 ವರ್ಷಕ್ಕೆ 1-2 ಸಲ ಮಳೆಗಾಲದಲ್ಲಿ ಆ ಸ್ಪ್ರೇ ಅನ್ನು ಕೊಡ್ತೀವಿ. ನಂತರ ನಾವು ಮತ್ತೊಂದ್ಸಲ ಸಿರ್ಸಿಗೆ ಹೋಗಿ ಕೇಳಿದ್ವಿ, ಅದ ನಂತರ ಮತ್ತೆ ಏನಾದ್ರು ಮುಂದುವರೆದಂತ ಏನಾದ್ರು ಔಷಧಿಗಳು ಅದಾವ ಅಂತ ಕೇಳಿದಾಗ ಅವರು ಮತ್ತೆ ಮೊದಲನೇ ವರ್ಷದಿಂದ 2ನೇ ವರ್ಷಕ್ಕೆ ಬೇರೆ ಮತ್ತೊಂದೆರಡು ನಮೂನೆ ಔಷಧಿ ಕೊಟ್ರು. ಆ ಔಷಧಿಗಳನ್ನು ಕೂಡ ನಾವು ಸ್ಪ್ರೇ ಮಾಡೋದ್ರಿಂದ ನಮ್ಮ ತೋಟಕ್ಕೆ ಯಾವುದೇ ರೀತಿಯ ಈ ಎಲೆ ಚಿಕ್ಕೆ ರೋಗ ಇರ್ಬೋದು, ಹಳದಿ ರೋಗ ಇರ್ಬೋದು, ಅಥವಾ ಕೊಳೆ ರೋಗ ಇರ್ಬೋದು, ಯಾವ ರೋಗಗಳು ಕೂಡ ಇದಕ್ಕೆ ನಮ್ಮ ತೋಟಕ್ಕೆ ತಗಲಿಲ್ಲ. ಮತ್ತೆ ಪ್ರತಿಯೊಂದು ಗಿಡಕ್ಕೂ ನಾವೇನು ಸಸಿ ತಂದು ಹಚ್ಚೇವಲ್ಲ, ಎಲ್ಲಾ ಗಿಡದ ಸಸಿಗಳು ಕೂಡ ಇವತ್ತು ಹೆಮ್ಮರವಾಗಿ ಈ ರೀತಿಯಾಗಿ ಬೆಳೆದ್ ನಿಂತು. ಆಮೇಲೆ ಇನ್ನೊಂದ್ ಸರ್, ಈಗ ಊರನ್ನವರೆಲ್ಲ ಏನ್ ಹೇಳ್ತಾ ಇದಾರೆ ಸರ್ ಈಗ ಇಷ್ಟೆಲ್ಲ ಬೆಳೆದಾದ್ಮೇಲೆ? ಈಗ ನಮ್ಮಲ್ಲಿ ಎಲ್ಲಾ ರೈತರುಗಳು ನಮ್ಮಲ್ಲಿ ಲೋಕಲ್ ನಲ್ಲಿ ಬರ್ತಾರೆ, ಸುತ್ತಮುತ್ತ ಹಳ್ಳಿಯರು ಬರ್ತಾರೆ, ಮತ್ತೆ ನಮ್ದು ಎಲ್ಲಾ ಈಗ ಟಿವಿಯಲ್ಲಿ ಅದ್ರಲ್ಲೆಲ್ಲ ಬಂದಿದ್ರಿಂದ ಬರ್ತಾರೆ ರೈತರು. ನೀವು ಯಾವ ರೀತಿ ಬೆಳೆದ್ರಿ, ಸಸಿಗಳನ್ನ ಹೆಂಗ್ ತಂದ್ರಿ, ಎಲ್ಲಾ ರೀತಿಯ ಮಾಹಿತಿ ಕೇಳ್ತಾರೆ. ಅವ್ರಿಗೆಲ್ಲ ಹೇಳ್ತಾವ ಇದೇ ರೀತಿ ನಾವು ಆಯುಷ್ ನರ್ಸರಿಲಿ 12 ರೂಪಾಯಿದಂಗ್ ಸಸಿ ತಂದ್ವಿ, ಈ ಗಿಡದ ಮತ್ ಈಶಾನ್ಯ ಭಾಗಕ್ಕೆ 1 ಫೂಟ್ ಅಂತರದಲ್ಲಿ ನೆಟ್ಟಿವಿ, ಸುಮಾರು ಅದು 4-5 ಅಡಿ ಬರುವವರೆಗೂ ಹುರಿ ತಗೊಂಡು ಸ್ವಲ್ಪ ಕಟ್ಟಿದ್ವಿ. ನಂತರ ಅದು ತನ್ನಿಂದ ತಾನೇ ಈ ನೋಡ್ರಿ ಈಗ ರಿವಿಟ್ ಹಾಕಿದಂಗ ಈ ತರ ಗಿಡಕ್ಕೆ ಅದು ಅಂಟಿಕೊಂಡ್ಬಿಡ್ತೈತಿ. ನಾವೇನು ಇದರಲ್ಲಿ ಮಾಡುವಂತ ಕೆಲಸ ಏನಿರಲ್ಲ. ಮತ್ ನಾವು ಯಾವುದೇ ರೀತಿಯ ಸರ್ಕಾರಿ ಗೊಬ್ಬರನ ಯೂಸ್ ಮಾಡಿಲ್ಲ, ಬರೇ ನಾವು ಸಗಣಿ ಗೊಬ್ಬರವನ್ನ ಯೂಸ್ ಮಾಡೇವಿ. ನಮ್ಮ ಆಕಳು ಮತ್ತು ಎತ್ತಿನಿಂದ ಏನ ಬಂದಂತ ಗೊಬ್ಬರ ಏನಿರ್ತೈತಲ್ಲ, ಆ ಒಂದು ಸಗಣಿ ಗೊಬ್ಬರ ಮಾತ್ರ ಯೂಸ್ ಮಾಡೇವಿ. ಅಡಿಕೆಗೆ ಪ್ರತಿ ವರ್ಷ ನಾವು ಕೊಡ್ತಿದ್ವಿ. ಈಗ ಪರ್ಯಾಯವಾಗಿ ನಾವು ಕಾಳುಮೆಣಸು ಇರೋದ್ರಿಂದ ಸ್ವಲ್ಪ ಶಕ್ತಿ ಜಾಸ್ತಿ ಬೇಕಾಗಿರೋದ್ರಿಂದ ವರ್ಷಕ್ಕೆ 2 ಸಲ ನಾವು ಸಗಣಿ ಗೊಬ್ಬರವನ್ನು ಕೊಡ್ತೇವೆ. ಆಮೇಲೆ ಸರ್, ಈಗ ನಿಮ್ಮಲ್ಲಿ ಇಷ್ಟು ತೋಟಕ್ಕೆ ಸಾಲ್ತ ಸರ್ ಸಗಣಿ ಗೊಬ್ಬರ ನಿಮ್ಮ ಮನೆ? ಇಲ್ಲ, ಸಾಲಲ್ಲ. ಹೌದು, ನಮ್ಮಲ್ಲಿ ಸಿಗ್ತತಿ. ಆಕಳ ಎಮ್ಮಿ ಎಲ್ಲ ಇದಾವು, ಕೆಲವೊಂದು ಕಡೆ ಗೊಬ್ಬರ ಸಿಗ್ತತಿ. ರೈತರು ಇಲ್ದಾರ ಅಂತ ಅಂದ್ರ ಈ ಕೂಲಿ ಕಾರ್ಮಿಕರು ಕೂಡ ಆಕಳ ಎತ್ತುಗಳನ್ನ ಸಾಕಣೆ ಮಾಡ್ತಾರಲ್ಲ, ಅವ್ರ ಹತ್ರ ನಾವು ಗೊಬ್ಬರಗಳನ್ನು ಕೊಂಡ್ಕೊಂಬಂದು ನಾವು ಹೊಲಕ್ಕೆ ಒಂದೊಂದು ತಟ್ಟಿ ಹೆಂಗೆ ಒಂದೊಂದು ಗಿಡಕ್ಕೆ ಸುತ್ತಲೂ ರೌಂಡ್ ಮಾಡಿ ಹಾಕಿ ಅದನ್ನ ಮುಚ್ಚಿ ಬಿಡ್ತೇವೆ. ಅಂದ್ರೆ ಭೂಮಿಯಲ್ಲೇ ಅದು ಇರಬೇಕು. ಹೊರಗಡೆ ಹಾಕೋದ್ರಿಂದ ಮಳೆ ಇದರಿಂದ ಮತ್ತೆ ಅದೆಲ್ಲ ಸವಕಳಿಯಾಗಿ ಹರಿದು ಹೋಗ್ಬಿಡ್ತೈತಿ. ಅದು ಮುಚ್ಚೋದ್ರಿಂದ ಅದು ಭೂಮಿ ಒಳಗೆ ಅದು ಇರ್ತೈತಿ, ಅದು ಗಿಡಗಳಿಗೆ ಅನುಕೂಲ ಆಗತ್ತೆ.